ಪ್ರಪಂಚ ಪ್ರಳಯವಾಗುವ ನದಿ ಇಲ್ಲಿದೆ ನೋಡಿ. ಈ ನದಿಯ ನೀರು ಬೆಟ್ಟದ ತುದಿ ಸೇರಿದರೆ ಪ್ರಪಂಚ ಪ್ರಳಯವಂತೆ. ಸಾಕ್ಷಾತ್ ಶ್ರೀ ಪೋತಲೂರು ವೀರ ಬ್ರಹ್ಮಾನಂದ ಸ್ವಾಮಿಗಳೇ ತಮ್ಮ ಕಾಲಜ್ಞಾನದಲ್ಲಿ ನಡೆದಿರುವಂತಹ ಸತ್ಯ ಘಟನೆಗಳು. ಬನ್ನಿ ಮುಂದೆ ಹೋಗ್ತಾ ನೋಡ. ಈ ನೀರು ಇಲ್ಲಿಗೆ ಸೇರ್ಬೇಕು, ಹೇಗೆ ಸೇರ್ಬೇಕು, ಏನಾಗ್ಬೇಕು ಅಂತ ಹೇಳಿ ನಾವು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಶೇರ್ ಮಾಡ್ತಾ ಹೋಗ್ಬೇಕು. ಶ್ರೀ ಆದಿಪರಾಶಕ್ತಿಯ ಭಕ್ತಾದಿಗಳೆಲ್ಲ ವಿಡಿಯೋನ ಶೇರ್ ಮಾಡಿ ಶುಭ ಹಾರೈಸಿ. ಜೈ ಗುರುದೇವ್. ಮತ್ತೊಮ್ಮೆ ನಮ್ಮ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನಾವು ನೋಡ್ತಿರೋ ವಿಡಿಯೋ ಬಂದು ಆಂಧ್ರ ಪ್ರದೇಶದಲ್ಲಿರುವ ಶ್ರೀ ಬಿಜವಾಡ ಕನಕದುರ್ಗಮ್ಮ ಟೆಂಪಲ್. ಸೊ ನಾವಾಗ ಸಾಕ್ಷಾತ್ ಶ್ರೀ ಕೃಷ್ಣವೇಣಿ ನದಿ ಅಂದರೆ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ನುಡಿದಿರುವಂತಹ ಸತ್ಯ ಘಟನೆಗಳಿಗೆ ಕಾರಣವಾಗುವಂತಹ ನದಿ ಇದು. ಈ ನೀರು ಬಂದು ನೋಡಿ, ನದಿಯ ನೀರು ಈ ಬೆಟ್ಟದ ಮೇಲೆ ಇರುವಂತಹ ಶ್ರೀ ಕನಕದುರ್ಗಮ್ಮನ ಒಂದು ಮೂಗಿನತ್ತಿನ ಟಚ್ ಮಾಡಿದಾಗ ಪ್ರಪಂಚ ಪ್ರಳಯವಾಗುತ್ತೆ ಅಂತೇಳಿ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಸಹ ತಮ್ಮ ಕಾಲಜ್ಞಾನದಲ್ಲಿ ನುಡಿದಿರುವಂತಹ ಸತ್ಯ ಘಟನೆಗಳು ಎಲ್ಲರಿಗೂ ಕೇಳಿರ್ಬೋದು, ಕೇಳ್ತಾ ಇರ್ಬೋದು. ಬನ್ನಿ ಇಲ್ಲಿ ಮೇಲೆ ಹೋಗ್ತಾ ನೋಡೋಣ. ನೋಡ್ಬೋದು ಇಲ್ಲಿ ನೀವು ಶ್ರೀ ಕೃಷ್ಣವೇಣಿ ನದಿಯ ಒಂದು ವ್ಯೂ ಕಾಣಿಸ್ತಿರ್ಬೋದು ನಿಮಗೆ. ಸೊ ನೆಕ್ಸ್ಟ್ ಅಂತ ಹೇಳಿ ನೋಡಿ, ಮುಂದೆ ಕಾಣಿಸ್ತಿರ್ಬೋದು ಸಾಕ್ಷಾತ್ ಶ್ರೀ ಆದಿಪರಾಶಕ್ತಿ ಸ್ವರೂಪಿಯಾದ ಶ್ರೀ ಕನಕದುರ್ಗಮ್ಮ, ಶ್ರೀ ವಿಜಯವಾಡ ಕನಕದುರ್ಗಮ್ಮ ಟೆಂಪಲ್ ಇದು. ಸೊ ಬನ್ನಿ ಮೇಲೆ ಹೋಗೋಣ. ಸುಮಾರು ನಮ್ಮ ಬೆಂಗಳೂರಿನಿಂದ 650 ಕಿಲೋಮೀಟರ್ ದೂರದಲ್ಲಿರುವಂತಹ ಹೆಸರಾಂತ ಪ್ರಸಿದ್ಧವಂತಹ ಅಮ್ಮ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶ್ರೀ ವಿಜಯವಾಡ ಕನಕದುರ್ಗಮ್ಮನ ಒಂದು ಸನ್ನಿಧಾನದಲ್ಲಿ ಇವತ್ತು ನಾವು ಇದ್ದೀವಿ. ಸೊ ಮುಂದೆ ನೋಡಿದ್ರಲ್ಲಿ ನೀವು ಈ ಕೆಳಗಡೆ, ಈ ಬೆಟ್ಟದ ಕೆಳಗಡೆ ಸಾಕ್ಷಾತ್ ಶ್ರೀ ಇಂದ್ರನಿಂದ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ಬೆಟ್ಟ ಇದು. ಇಲ್ಲಿ ಸಾಕ್ಷಾತ್ ಶ್ರೀ ಅಮ್ಮನವರಂದೇಳಿ ಶ್ರೀ ಕನಕದುರ್ಗಮ್ಮ ಅಮ್ಮನವರು ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ. ಅನೇಕ ಭಕ್ತರು ಬಂದಿಲ್ಲಿ ತಮ್ಮ ಬೇಡಿಕೆಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಶ್ರೀ ಇಲ್ಲಿ ಕೆಳಗಡೆ ಇರುವಂತಹ ಶ್ರೀ ಕೃಷ್ಣವೇಣಿ ನದಿಯಲ್ಲಿ ಮುಳುಗಿ ತಮ್ಮ ಪಾಪಗಳನ್ನು ಕಳ್ಕೊಂತಾ ಇರುವಂತಹ ಪ್ರಜೆಗಳು ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ನೋಡ್ಬೋದು. ಇಲ್ಲಿ ನೀವು ಭಕ್ತಾದಿಗಳನ್ನ ಬಂದು ನೋಡ್ಬೋದು. ಸೊ ಬನ್ನಿ ಇಲ್ಲಿ ನೋಡ್ತಾ ಈಗ ಕೃಷ್ಣವೇಣಿ ನದಿಯ ಒಂದು ವ್ಯೂ ನೋಡ್ತಿರ್ಬೋದು ನೀವು ಬೆಟ್ಟದ ಮೇಲಿಂದ ಯಾವ ತರ ಇದೆ ಅಂತೇಳಿ.
ಈಗ ನಾವು ಅಮ್ಮನವರ ಒಂದು ಸನ್ನಿಧಾನದ ಮುಂದೆ ಇದ್ದೀವಿ. ಸೊ ಬಂದೇ ನೋಡ್ಬೋದು ಅಮ್ಮನ ಒಂದು ದರ್ಶನ ಸಹ ಭಕ್ತರಿಗೆ ಮಾಡಿಸ್ತಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸಾಕ್ಷಾತ್ ಶ್ರೀ ಕನಕದುರ್ಗಮ್ಮನ ಒಂದು ಸನ್ನಿಧಿ ಇಲ್ಲಿ ಮುಂದೆ ನೋಡ್ತಿರ್ಬೋದು. ಇದರಲ್ಲೇ ಅಮ್ಮನವರು ನೆಲೆಸಿರುವಂತಹ ಒಂದು ಜಾಗ. ರಾಕ್ಷಸ ಸಂಹಾರಕ್ಕಾಗಿ ತಾಯಿ ಸಾಕ್ಷಾತ್ ಶ್ರೀ ಆದಿಪರಾಶಕ್ತಿ ಸ್ವರೂಪಿಯಾದಂತಹ ಶ್ರೀ ಕನಕದುರ್ಗಮ್ಮ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ವಿಜಯವಾಡ. ನೋಡಿ, ಇಲ್ಲಿ ಕೆಳಗಿರುವಂತಹ ನದಿ ಅಂದರೆ ಕೃಷ್ಣವೇಣಿ ನದಿ ಬಂದು ಶ್ರೀ ಅಮ್ಮನವರ ಒಂದು ಮೂಗನತನ್ನು ಏನು ಟಚ್ ಮಾಡಿದಾಗ ಪ್ರಪಂಚ ಪ್ರಳಯ ಆಗುತ್ತೆ ಅಂತೇಳಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ನಡೆದಿರುವಂತಹ ಒಂದು ಸತ್ಯ. ಸೊ ತಾಯಿಯ ಕೃಪೆ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ನಮೋ ಶ್ರೀ ಕನಕದುರ್ಗಾ ದೇವಿಯೇ ನಮಃ.